ಚನ್ನಪಟ್ಟಣ ನಗರದ ಶತಮಾನೋತ್ಸವ ಭವನದಲ್ಲಿ ಕಲ್ಪಶ್ರೀ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ವತಿಯಿಂದ ಆಯೋಜಿಸಲಾದ ನಾಟ್ಯ ನೀರಾಜನಂ 2026 ಸಂಗೀತ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಮಕ್ಕಳ ವೈದ್ಯೆ ಡಾಕ್ಟರ್ ರಾಜಶ್ರೀ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕೆ ಕಲೆ ಮಹತ್ವದ್ದಾಗಿದೆ. ನೃತ್ಯ, ಸಂಗೀತ ಹಾಗೂ ನಾಟಕದ ಮೂಲಕ ಮಕ್ಕಳಲ್ಲಿ ಶಿಸ್ತಿನ ಜೊತೆಗೆ ಮಾನವೀಯ ಮೌಲ್ಯಗಳು ಬೆಳೆಯುತ್ತವೆ. ಕಲೆ ಮಾನವನನ್ನ ಉನ್ನತ ಚಿಂತನೆಗಳತ್ತ ಕೊಂಡೊಯ್ಯುತ್ತದೆ ಅಂತ ತಿಳಿಸಿದ್ರು. ಭರತನಾಟ್ಯವನ್ನು ಕೇವಲ ಶ್ರೀಮಂತರ ಕಲೆ ಎಂದು ಬಿಂಬಿಸುವ ಪ್ರವೃತ್ತಿ ತಪ್ಪಾಗಿದೆ. ಈ ಕಲೆಯನ್ನ ಸಾಮಾನ್ಯ ಜನರಿಗೆ ತಲುಪಿಸುವಲ್ಲಿ ನೃತ್ಯಗುರು MC ಸುಜೇಂದ್ರ ಬಾಬು ಅವರ ಸೇವೆ ಶ್ಲಾಘನೀಯ ಅಂತ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಉದ್ಯಮಿ ಡಾಕ್ಟರ್ ಪ್ರಸನ್ನ P ಗೌಡರಿಗೆ ಕಲ್ಪಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಪ್ರಸನ್ನ P ಗೌಡ ಮಾತನಾಡಿ, ಸುಜೇಂದ್ರ ಬಾಬು ಅವರು ನಾಟ್ಯಶಾಸ್ತ್ರದ ಜ್ಞಾನವನ್ನ ಮಕ್ಕಳಿಗೆ ಹಂಚುವ ಉದ್ದೇಶದಿಂದ ಸಂಸ್ಥೆ ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿರುವುದು ಮಾದರಿಯಾಗಿದೆ ಎಂದರು. ಭರತನಾಟ್ಯದ ಜೊತೆಗೆ ಆಧುನಿಕ ನೃತ್ಯ ಶೈಲಿಗಳನ್ನು ಪರಿಚಯಿಸಿ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಹೆಚ್ಚಿಸುತ್ತಿರುವುದು ಶ್ಲಾಘನೀಯ ಕಾರ್ಯ ಅಂತ ತಿಳಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಸತೀಶ್ ಮಾತನಾಡಿ, ಭಾರತೀಯ ಕಲೆಗಳಿಗೆ ಜಾಗತಿಕ ಮಟ್ಟದಲ್ಲಿ ಗೌರವವಿದೆ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ನಮ್ಮ ಪುರಾತನ ಪರಂಪರೆ ಕುಗ್ಗದಂತೆ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ತಿಳಿಸಿದ್ರು. ಭರತನಾಟ್ಯ ಸೇರಿದಂತೆ ಶಾಸ್ತ್ರೀಯ ಕಲೆಗಳನ್ನು ಉತ್ತೇಜಿಸಲು ಇನ್ನಷ್ಟು ಕ್ರಮ ಕೈಗೊಳ್ಳಬೇಕು ಅಂತ ಸಲಹೆ ನೀಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಚನ್ನಪಟ್ಟಣ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ SR ಪ್ರಮೋದ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್, ಮಾಜ್ದೂರ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್, ಲ್ಯಾಂಡ್ ಡೆವಲಪರ್ಸ್ ಜಗದೀಶ್, ಭಾರತ ವಿಕಾಸ ಪರಿಷತ್ತಿನ ಕಾರ್ಯದರ್ಶಿ ಯೋಗೇಶ್ ಚಕ್ಕರೆ, ಶತಮಾನೋತ್ಸವ ಭವನದ ಖಜಾಂಚಿ ಕಾಂತರಾಜು, ನೃತ್ಯಪಟು ಅನನ್ಯ ಮನೋಜ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಕಾರ್ಯಕ್ರಮದ ಅಂಗವಾಗಿ ಕಲ್ಪಶ್ರೀ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಗುರು ಸುಜೇಂದ್ರ ಬಾಬು ಅವರಿಗೆ ಪುಷ್ಪ ನಮನ ಸಲ್ಲಿಸಿ ಗುರುವಂದನೆಯನ್ನ ಸಲ್ಲಿಸಿದ್ರು. ಬಳಿಕ ಕುಚುಪುಡಿ, ಭರತನಾಟ್ಯ, ನೃತ್ಯ ರೂಪಕ, ಭಕ್ತಿ, ಸಂಗೀತ, ತಾಳವಾದ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳು ನಡೆದವು. ಒಂದು ಕಡೆ ನಾನು ಸಾಧನೆ ಮಾಡೋದು ಕಮ್ಮಿನೇ, ಯಾಕೆಂದರೆ ಏನು ಸುಜೇಂದ್ರ ಬಾಬು ನೃತ್ಯಗುರು ಅಲ್ಲ ಅಂತ ಅವರು ಸಾಧನೆ ಮಾಡೋದ್ರ ಮುಂದೆ ನಮ್ಮ ಸಾಧನೆ ತೀರಾ ಕಮ್ಮಿನೇ. ಯಾಕೆಂದರೆ ಅವರು ಸುಮಾರು 37 ವರ್ಷಗಳಿಂದ ನೃತ್ಯ ಪಡೆದು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹಲವಾರು ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಗಂಟನೂ ನೃತ್ಯನ ಕಲಿಸ್ಕೊಂಡು ಬರೋದು. ಇವತ್ತು ನಿಮಗೆ ಗೊತ್ತು, ಮಕ್ಕಳೆಲ್ಲ ಆಲ್ಮೋಸ್ಟ್ ಆಲು ಫೋನ್ಗೆ ಅಡಿಕ್ಟ್ ಆಗಿರುವಂಥ ವ್ಯಕ್ತಿತ್ವ ಅವರು. ಅಂಥ ಸಂದರ್ಭದಲ್ಲಿ ನಮ್ಮ ಶಾಸ್ತ್ರೀಯ ಸಂಗೀತವನ್ನು, ಶಾಸ್ತ್ರೀಯ ಭರತನಾಟ್ಯ ಮತ್ತು ಕುಚುಪುಡಿ ಸಂಗೀತ ತರಬೇತಿಯನ್ನು ನಡೆಸ್ಕೊಬರೋದು ಅಂದರೆ ತುಂಬ ಕಷ್ಟ. ಅದನ್ನು ಇವತ್ತು ನಮ್ಮ ದೇಶಾದ್ಯಂತ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ನೃತ್ಯಪಟನ ಮಾಡ್ಕೊಬಂದು ನಮ್ಮ ಈ ಚನ್ನಪಟ್ಟಣದ ಕೀರ್ತಿ ಪತಾಕೆನ ಹಾರಿಸ್ಕೊಬಂದಿದ್ದಾರೆ. ಹಾಗಾಗಿ ಅವರ ಒಂದು ಸಾಧನೆ ಮುಂದೆ ನನ್ನ ಸಾಧನೆ ನಿಜಕ್ಕೂ ತೀರಾ ಕಮ್ಮಿ. ಆದರೆ ಮುಂದಿನ ದಿನಗಳಲ್ಲಿ ಅವರ ಸಂಸ್ಥೆಗೆ ನನ್ನ ಕಡೆಯಿಂದ ಏನೇನು ಸಹಾಯ ಹಸ್ತವನ್ನು ನಾನು ಕೊಡಬಲ್ಲು ಅಷ್ಟು ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಇನ್ನೂ ಅತಿ ಹೆಚ್ಚಾಗಿ ಅವರು ಈಗಾಗಲೇ ಸತೀಶ್ ಅವರು ಹೇಳಿದ್ರು ರಾಜ್ಯ ಪ್ರಶಸ್ತಿ ಸಿಗಬೇಕು ಅಂತ. ನಾನು ರಾಷ್ಟ್ರ ಪ್ರಶಸ್ತಿ ಸಿಗಲಿ ಅಂತ ಅವ್ರಿಗೆ ನನ್ನ ಮನಸ್ಸಿಂದ ಕೇಳ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಯಾವ್ದಾರು ಬಂದರೆ ಗ್ಯಾರಂಟಿ ನಾನು ಅವ್ರಿಗೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗೆ 101% ಅವ್ರನ್ನ ಹೆಸರನ್ನ ನಾವು ಕಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ನಮ್ಮ ಚನ್ನಪಟ್ಟಣದಲ್ಲಿ ಇವತ್ತು 37 ವರ್ಷ ಒಂದು ಸಂಸ್ಥೆನ ನಡೆಸೋದು ಅಂದರೆ ಇವತ್ತಿನ ತುಂಬ ಕಷ್ಟ. ಅಂಥ ಕಷ್ಟದಲ್ಲೂ ಆ ಸಂಸ್ಥೆನ ನಡೆಸ್ಕೊಂಡು ಹಲವಾರು ನೃತ್ಯಪಟುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಪ್ರದರ್ಶನನ ತೋರಿಸೋದು. ಯಾಕಂದರೆ ಪ್ರತಿ ತಿಂಗಳು ನಾನು ನೋಡ್ತಾ ಇರ್ತೀನಿ, ತಿರುಪತಿಗೆ ಅವರು ಒಂದಲ್ಲ ಒಂದು ಅವರು ಪುಟಾಣಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ತುಂಬ ನಿಜಕ್ಕೂ ನೋಡಿದಾಗೆಲ್ಲ ತುಂಬ ಖುಷಿಯಾಗುತ್ತೆ. ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಸಂಸ್ಕೃತಿನ ಕಳಿಸ್ಕೊಡ್ತಾ ಇದ್ದಾರೆ ಅನ್ನೋದು ಒಂದು ತುಂಬ ಖುಷಿಯಾಗುತ್ತೆ. ಇದೇ ಅವರ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇಷ್ಟು ಮಾತನಾಡಿಕೊಟ್ಟು ಮತ್ತು ನನಗೆ ಇವತ್ತು ಈ ಪ್ರಶಸ್ತಿಲಿ ಸಮಾರಂಭದಲ್ಲಿ ನನಗೆ ಪ್ರಶಸ್ತಿ ಪ್ರದಾನ ಮಾಡಿರೋದಕ್ಕೆ ನಿಜಕ್ಕೂ ನಾನು ಧನ್ಯ ಅಂತ ಹೇಳ್ಕೊಳ್ತೀನಿ.
ಸುಜೇಂದ್ರ ಬಾಬು ಅವರಿಗೆ ಸದಾ ಅವರು ಒಳ್ಳೆಯದಾಗಲಿ, ಅವ್ರ ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶಗಳು ಅವ್ರಿಗೆ ಇನ್ನಷ್ಟು ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.